ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಚಾಪ್ಟರ್ ರಾಜ್ಯಶಾಸ್ತ್ರದಲ್ಲಿನ ಪರಿಕಲ್ಪನೆಗಳು, ಕಾನ್ಸೆಪ್ಟ್ಸ್ ಇನ್ ಪೊಲಿಟಿಕಲ್ ಸೈನ್ಸ್. ಈ ಪರಿಕಲ್ಪನೆಗಳಲ್ಲಿ ಬರ್ತಕ್ಕಂತಹ ಮೊದಲನೆಯ ಪರಿಕಲ್ಪನೆ ಸ್ವಾತಂತ್ರ್ಯದ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ಸ್ವಾತಂತ್ರ್ಯದ ಅರ್ಥದ ಬಗ್ಗೆ, ವ್ಯಾಖ್ಯೆಗಳ ಬಗ್ಗೆ, ಸ್ವಾತಂತ್ರ್ಯದ ಸ್ವರೂಪದ ಬಗ್ಗೆ, ಸ್ವಾತಂತ್ರ್ಯದ ಮಹತ್ವದ ಎಲ್ಲ ಅಂಶಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಸ್ವಾತಂತ್ರ್ಯದ ಆಯಾಮಗಳು ಅಥವಾ ವಿಧಗಳು, ಡೈಮೆನ್ಷನ್ಸ್ ಆರ್ ಟೈಪ್ಸ್ ಆಫ್ ಲಿಬರ್ಟಿ. ಆಯಾಮಗಳು ಅಂದರೂ ಒಂದೇ, ವಿಧಗಳು ಅಂದರೂ ಒಂದೇ, ಪ್ರಕಾರಗಳು ಅಂದರೂ ಒಂದೇ. ಹೀಗಾಗಿ ಸ್ವಾತಂತ್ರ್ಯದ ವಿಧಗಳನ್ನು ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಸ್ವಾತಂತ್ರ್ಯದ ಪರಿಕಲ್ಪನೆ ಸ್ಥಿರವಾಗಿರ್ತಕ್ಕಂಥದ್ದಲ್ಲ, ಅದು ಅಸ್ಥಿರವಾಗಿರ್ತಕ್ಕಂತಹ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥದ್ದು. ಯಾಕೆ ಅಂದರೆ ಸ್ವಾತಂತ್ರ್ಯ ಯಾವಾಗಲೂ ಪರಿವರ್ತನಾಶೀಲ ಗುಣವನ್ನು ಹೊಂದಿದೆ. ಅದರ ಅರ್ಥಕ್ಕೆ ಸಂಬಂಧಿಸಿದ ಹಾಗೆ ಆಗಿರ್ಬೋದು, ಅದರ ಸ್ವರೂಪಕ್ಕೆ ಸಂಬಂಧಿಸಿದ ಹಾಗೆ ಆಗಿರ್ಬೋದು, ಯಾವಾಗಲೂ ಬದಲಾಗ್ತಾನೆ ಇರ್ತೈತಿ. ಆದ್ದರಿಂದ ಅನೇಕ ವಿಧದ ಸ್ವಾತಂತ್ರ್ಯಗಳು ಮೂಡಿ ಬರಲಿಕ್ಕೆ ಕಾರಣ ಆಯಿತು. ಬೇರೆ ಬೇರೆ ರೀತಿಯ ಸ್ವಾತಂತ್ರ್ಯಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ, ಜಾರಿಗೆ ಬರಲಿಕ್ಕೆ ಮುಖ್ಯವಾದಂಥ ಕಾರಣವೇ ಅದರ ಪರಿಕಲ್ಪನೆ ಸ್ಥಿರವಾಗಿರ್ತಕ್ಕಂಥದ್ದಲ್ಲ, ಅದು ಯಾವಾಗಲೂ ಪರಿವರ್ತನೆಯನ್ನು ಹೊಂದುತ್ತಾ ಇರ್ತೈತಿ. ಇದು ಬೇರೆ ಬೇರೆ ಸ್ವಾತಂತ್ರ್ಯಗಳು ಬೆಳೆದು ಬರಲಿಕ್ಕೆ, ಬೇರೆ ಬೇರೆ ಸ್ವಾತಂತ್ರ್ಯಗಳು ಉಗಮವನ್ನು ಪಡೆದುಕೊಳ್ಳಲಿಕ್ಕೆ ಬಹುಮುಖ್ಯವಾದಂತಹ ಕಾರಣ ಆಯಿತು ಅನ್ನೋದನ್ನು ನಾವು ಮುಖ್ಯವಾಗಿ ಅರಿತುಕೊಳ್ಬೇಕಾಗಿದೆ. ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸ್ವಾತಂತ್ರ್ಯದ ಪ್ರಕಾರಗಳನ್ನು ತಿಳಿದುಕೊಳ್ಳುವುದು, ವಿಶ್ಲೇಷಿಸುವುದು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರಮುಖ ರಾಜಕೀಯ ಚಿಂತಕ ಮೆಕೈವರ್ ಹೇಳಿದ ಮಾತು ಈ ರೀತಿಯಾಗಿದೆ: ಸ್ವಾತಂತ್ರ್ಯವು ಬಹುರೂಪಿ ಪರಿಕಲ್ಪನೆಯನ್ನು ಹೊಂದಿದೆ. ಸ್ವಾತಂತ್ರ್ಯವೆಂಬುದು ಒಂದೇ ಪ್ರಕಾರದ್ದಲ್ಲ, ಅನೇಕ ರೀತಿಯ ಸ್ವಾತಂತ್ರ್ಯಗಳಿವೆ. ನೋಡಿ, ಮೆಕೈವರ್ ಅವರ ಈ ಹೇಳಿಕೆಯನ್ನು ನಾವು ನೋಡಿದಾಗ ಸ್ವಾತಂತ್ರ್ಯದ ಪರಿಕಲ್ಪನೆ ಅದು ಒಂದೇ ರೀತಿಯ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥದ್ದಲ್ಲ, ಅದು ಬಹುರೂಪಿ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥದ್ದು. ಅಲ್ಲಿ ಎಲ್ಲವೂ ಇದೆ. ಆರ್ಥಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ನೈಸರ್ಗಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ನಾಗರಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ನೈತಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಹೀಗಾಗಿ ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಬಹಳ ಮುಖ್ಯವಾಗಿ ಬಹುರೂಪಿ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥದ್ದು ಅನ್ನೋದನ್ನು ಮೆಕೈವರ್ ಈ ಹಿನ್ನೆಲೆಯಿಂದ ಅವರು ತಮ್ಮ ಹೇಳಿಕೆಯನ್ನು ಕೊಡಲಿಕ್ಕೆ ಮುಖ್ಯವಾದಂತಹ ಕಾರಣ. ಸ್ವಾತಂತ್ರ್ಯದ ಪ್ರಕಾರಗಳನ್ನು ನಾವು ಪ್ರಮುಖವಾಗಿ 5 ರೀತಿಯಾಗಿ ವಿಭಾಗ ಮಾಡ್ತೀವಿ. ಆ 5 ರೀತಿಯ ಸ್ವಾತಂತ್ರ್ಯಗಳ ವಿಶ್ಲೇಷಣೆಯನ್ನು ನಾವು ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯ ಸ್ವಾತಂತ್ರ್ಯದ ಪ್ರಕಾರ ಅಥವಾ ಆಯಾಮ ನೈಸರ್ಗಿಕ ಸ್ವಾತಂತ್ರ್ಯ, ನ್ಯಾಚುರಲ್ ಲಿಬರ್ಟಿ. ನೈಸರ್ಗಿಕ ಸ್ವಾತಂತ್ರ್ಯವನ್ನು ಅನಿರ್ಬಂಧಿತ ಸ್ವಾತಂತ್ರ್ಯ ಅಂತ ಕರೀತಾರೆ. ಇದರ ಪ್ರಕಾರ ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳಿರುವುದಿಲ್ಲ. ಅಂದರೆ ನೈಸರ್ಗಿಕ ಸ್ವಾತಂತ್ರ್ಯದ ಪ್ರಕಾರ ನೈಸರ್ಗಿಕ ಸ್ವಾತಂತ್ರ್ಯವನ್ನು ನಾವು ಯಾವಾಗ ಕಾಣಲಿಕ್ಕೆ ಸಾಧ್ಯ ಇದೆ ಅಂದರೆ, ರಾಜ್ಯ ಹುಟ್ಟುವುದಕ್ಕಿಂತಲೂ ಮುಂಚಿತವಾಗಿ ಈ ರೀತಿಯ ಸ್ವಾತಂತ್ರ್ಯ ಜನ ಅನುಭವಿಸ್ತಾ ಇದ್ದರು. ಸಾಮಾಜಿಕ ಒಪ್ಪಂದದ ಸಿದ್ಧಾಂತಕಾರರಾಗಿರ್ತಕ್ಕಂತಹ ಥಾಮಸ್ ಹಾಬ್ಸ್, ಜಾನ್ ಲಾಕ್, ರೂಸೋ ನೈಸರ್ಗಿಕ ಸ್ವಾತಂತ್ರ್ಯ ಸಮಾಜ ಹಾಗೂ ರಾಜ್ಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿತ್ತು ಅನ್ನುವ ಅಭಿಪ್ರಾಯವನ್ನು ಈ ಸಾಮಾಜಿಕ ಒಪ್ಪಂದ ಸಿದ್ಧಾಂತಕಾರರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಸಮಾಜನೂ ಹುಟ್ಟಿರಲಿಲ್ಲ, ರಾಜ್ಯನೂ ಹುಟ್ಟಿರಲಿಲ್ಲ. ಅಂಥ ಸಂದರ್ಭದಲ್ಲಿ
ನೈಸರ್ಗಿಕ ಸ್ವಾತಂತ್ರ್ಯ ಇತ್ತು ಅನ್ನೋದು ಈ ಸಾಮಾಜಿಕ ಒಪ್ಪಂದ ಸಿದ್ಧಾಂತಕಾರರ ವಿಚಾರ. ರೂಸೋರವರ ಪ್ರಕಾರ ನಾಗರಿಕ ಸಮಾಜದ ಉಗಮದೊಂದಿಗೆ ನೈಸರ್ಗಿಕ ಸ್ವಾತಂತ್ರ್ಯ ಕೊನೆಗೊಂಡಿತು. ನೈಸರ್ಗಿಕ ಸ್ವಾತಂತ್ರ್ಯ ಯಾವಾಗ ಕೊನೆಗೊಂಡಿತು ಅನ್ನೋದನ್ನು ರೂಸೋರವರು ಈ ರೀತಿ ಹೇಳ್ತಾರೆ. ಯಾವಾಗ ನಾಗರಿಕ ಸಮಾಜ ಅಸ್ತಿತ್ವವನ್ನು ಪಡೆದುಕೊಂಡಿತೋ ಆವಾಗ ನೈಸರ್ಗಿಕ ಸ್ವಾತಂತ್ರ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು ಅನ್ನೋದನ್ನು ರೂಸೋರವರು ಹೇಳ್ತಾರೆ. ಅನಿರ್ಬಂಧಿತ ಸ್ವಾತಂತ್ರ್ಯ ಅರಾಜಕತೆಗೆ ದಾರಿ ಮಾಡಿಕೊಡ್ತೈತಿ. ನಿರ್ಬಂಧ ಇಲ್ಲ ಅಂದರೆ ಸ್ವಾತಂತ್ರ್ಯದ ಮೇಲೆ, ಜನರ ಸ್ವಾತಂತ್ರ್ಯದ ಮೇಲೆ ಖಂಡಿತವಾಗಿಯೂ ಅರಾಜಕತೆಗೆ ಎಡೆ ಮಾಡಿಕೊಡ್ತಕ್ಕಂತಹ ಒಂದು ಸನ್ನಿವೇಶ ಪರಿಸ್ಥಿತಿ ಉದ್ಭವ ಆಗುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ಅರಾಜಕತೆ ಉಂಟಾಗುವುದು ಅಷ್ಟೇ ಅಲ್ಲ, ಕೊನೆಗೆ ಸ್ವಾತಂತ್ರ್ಯನ ನಿರ್ನಾಮ ಆಗ್ತೈತಿ. ಆದ್ದರಿಂದ ಪ್ರಸ್ತುತ ಸಮಾಜದೊಳಗೆ ಅಂದರೆ ಇವತ್ತಿನ ಸಮಾಜದೊಳಗೆ ಇವತ್ತು ನೈಸರ್ಗಿಕ ಸ್ವಾತಂತ್ರ್ಯ ಅಸ್ತಿತ್ವದಲ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನೈಸರ್ಗಿಕ ಸ್ವಾತಂತ್ರ್ಯ ಅಸ್ತಿತ್ವದಲ್ಲಿಲ್ಲ. ಇಂದು ರಾಜ್ಯ ಅಸ್ತಿತ್ವದಲ್ಲಿದ್ದು ಪ್ರತಿಯೊಬ್ಬರ ಹಕ್ಕುಗಳಿಗೆ ರಾಜ್ಯವು ಭರವಸೆಯನ್ನು ನೀಡಿದೆ. ಇಷ್ಟು ಸ್ವಾತಂತ್ರ್ಯದ ಪ್ರಕಾರಗಳಲ್ಲಿ ಬರುವ ಮೊದಲನೇ ಪ್ರಕಾರದ ಸ್ವಾತಂತ್ರ್ಯ ನೈಸರ್ಗಿಕ ಸ್ವಾತಂತ್ರ್ಯದ ಒಂದು ವಿವರಣೆ. ಇನ್ನು ಎರಡನೇ ಪ್ರಕಾರದ ಸ್ವಾತಂತ್ರ್ಯದ ವಿಧ ನಾಗರಿಕ ಸ್ವಾತಂತ್ರ್ಯ, ಸಿವಿಲ್ ಲಿಬರ್ಟಿ. ನೈಸರ್ಗಿಕ ಸ್ವಾತಂತ್ರ್ಯ ಅಸ್ತಿತ್ವವನ್ನು ಕಳೆದುಕೊಂಡ ಮೇಲೆ ನಾಗರಿಕ ಸ್ವಾತಂತ್ರ್ಯ ಜನ್ಮವನ್ನು ಪಡಿತು. ಯಾವಾಗ ಸಮಾಜ ರಾಜ್ಯ ಉಗಮವಾದವೋ ಆವಾಗ ನಾಗರಿಕ ಸ್ವಾತಂತ್ರ್ಯ ತಲೆ ಎತ್ತಿತು ಅನ್ನೋದನ್ನು ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕಾಗಿದೆ. ನಾಗರಿಕ ಸ್ವಾತಂತ್ರ್ಯ ನೈಸರ್ಗಿಕ ಸ್ವಾತಂತ್ರ್ಯದ ವಿರುದ್ಧದ ಸಿದ್ಧಾಂತವಾಗಿದ್ದು ಅದು ರಾಜ್ಯ ತನ್ನ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವಾಗಿದೆ. ಅಂದರೆ ನಾಗರಿಕ ಸ್ವಾತಂತ್ರ್ಯವನ್ನು ಯಾರು ಕೊಡ್ತಾರೆ ಅಂದರೆ ರಾಜ್ಯ ಕೊಡ್ತೈತಿ. ವಿವಿಧ ಕಾನೂನುಗಳ ಮೂಲಕ ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯವನ್ನು ನಿಯಂತ್ರಿಸಲಿಕ್ಕೆ ಮತ್ತು ಆ ನಾಗರಿಕ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಲಿಕ್ಕೆ ರಾಜ್ಯ ಸದಾಕಾಲ ಶ್ರಮಿಸ್ತೈತಿ. ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳು ತಮ್ಮ ಸಂವಿಧಾನ ಮತ್ತು ಕಾನೂನುಗಳ ಮೂಲಕ ಪ್ರಜೆಗಳಿಗೆ ಈ ರೀತಿಯ ಅಂದರೆ ನಾಗರಿಕ ಸ್ವಾತಂತ್ರ್ಯವನ್ನು ಒದಗಿಸಿ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾವೆ. ಉದಾಹರಣೆಗಾಗಿ ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ ಆಗಿರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಧಾರ್ಮಿಕ ಸ್ವಾತಂತ್ರ್ಯ ಆಗಿರ್ಬೋದು, ಶಿಕ್ಷಣ ಸ್ವಾತಂತ್ರ್ಯ ಆಗಿರ್ಬೋದು, ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ತಕ್ಕಂಥ ಸ್ವಾತಂತ್ರ್ಯ ಆಗಿರ್ಬೋದು ಇತ್ಯಾದಿ ಎಲ್ಲ ಸ್ವಾತಂತ್ರ್ಯವನ್ನು ನಾವು ಗಮನಿಸಿದಾಗ ಇವು ರಾಜ್ಯವೇ ಜನರಿಗೆ ಕೊಟ್ಟಿರ್ತಕ್ಕಂಥವುಗಳು ಅನ್ನೋದು ಸ್ಪಷ್ಟವಾಗ್ತೈತಿ. ಅಷ್ಟೇ ಅಲ್ಲ, ಸಂವಿಧಾನದಲ್ಲಿ ಇವುಗಳ ಕುರಿತು ಸ್ಪಷ್ಟವಾಗಿ ಬರೆಯಲಾಗಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶವೇನೆಂದರೆ ಕಾನೂನು ಸುವ್ಯವಸ್ಥೆ, ದೇಶದ ಭದ್ರತೆ, ಸಾಮೂಹಿಕ ಹಿತಾಸಕ್ತಿಯ ಕಾರಣಕ್ಕೆ ರಾಜ್ಯ ಕೆಲವು ಸ್ವಾತಂತ್ರ್ಯಗಳ ಮೇಲೆ ನಿಯಂತ್ರಣವನ್ನು ಹೇರಬಹುದಾಗಿದೆ. ಅಂದರೆ ಇದು ನಿರ್ಬಂಧಿತ ಸ್ವಾತಂತ್ರ್ಯ, ಅನಿರ್ಬಂಧಿತ ಅಲ್ಲ. ಹೇಗೆ? ನಾವು ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ರಾಜ್ಯ ಹೇಗೆ ನಿರ್ಬಂಧ ಸ್ವಾತಂತ್ರ್ಯವನ್ನು ಸಂದರ್ಭಕ್ಕನುಗುಣವಾಗಿ, ಪರಿಸ್ಥಿತಿಗನುಗುಣವಾಗಿ ಒದಗಿಸ್ತೈತಿ ಅಂದರೆ ಕೋವಿಡ್-19 ವೈರಸ್ ಹರಡಬಾರದು ಅನ್ನುವ ಕಾರಣಕ್ಕೆ ಸೋಂಕಿತರ ಹಾಗೂ ಸಾಮಾನ್ಯ ಜನರ ಸಂಚರಿಸುವ ಸ್ವಾತಂತ್ರ್ಯವನ್ನು ರಾಜ್ಯ ನಿಯಂತ್ರಣೆ ಮಾಡಿದ್ದು. ಇದು ನಮ್ಮೆಲ್ಲರಿಗೂ ಗುರುತು, ಹೌದಾ? ಇದು ನಿರ್ಬಂಧತೆ, ನಾಗರಿಕ ಸ್ವಾತಂತ್ರ್ಯದ
ಪ್ರಮುಖ ವಿಚಾರ ಇದು. ಮೂರನೇದು ರಾಜಕೀಯ ಸ್ವಾತಂತ್ರ್ಯ, ಪೊಲಿಟಿಕಲ್ ಲಿಬರ್ಟಿ. ವ್ಯಕ್ತಿಗೆ ರಾಜ್ಯಾಡಳಿತದಲ್ಲಿ ಭಾಗವಹಿಸಲಿಕ್ಕೆ ಇರ್ತಕ್ಕಂಥ ಅವಕಾಶನ ರಾಜಕೀಯ ಸ್ವಾತಂತ್ರ್ಯ. ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಹಕ್ಕುಗಳ ಕೊಡುಗೆಯಾಗಿದೆ ಅಂತ ಹೇಳ್ತೀವಿ. ಹಾಗಾದರೆ ಆ ರಾಜಕೀಯ ಹಕ್ಕುಗಳು ಯಾವುವು ಅಂದರೆ, ಮತದಾನದ ಹಕ್ಕು ಆಗಿರಬಹುದು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸಾರ್ವಜನಿಕ ಹುದ್ದೆಯನ್ನು ಹೊಂದುವ ಹಕ್ಕು, ರಾಜಕೀಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಹಕ್ಕು, ಸರ್ಕಾರವನ್ನು ವಿಮರ್ಶಿಸುವ ಹಕ್ಕು. ಈ ರೀತಿ ರಾಜಕೀಯ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದೆ. ಪ್ರಜಾಪ್ರಭುತ್ವದ ಯಶಸ್ಸು ವ್ಯಕ್ತಿ ಯಾವ ರೀತಿಯ ರಾಜಕೀಯ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ ಅನ್ನೋದನ್ನು ಅವಲಂಬಿಸಿರತಕ್ಕಂಥದ್ದು. ರಾಜಕೀಯ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಅಡಿಗಲ್ಲು ಅಂತ ಹೇಳ್ತಾರೆ, ಅಡಿಗಲ್ಲು ಎಂದು ಕರೆಯಲಾಗ್ತದೆ. ಸಾಮಾನ್ಯವಾಗಿ ವಿದೇಶಿಗರಿಗೆ, ಅಪರಾಧಿಗಳಿಗೆ, ಮತಿ ವಿಕಲರಿಗೆ ಅಂದರೆ ಬುದ್ಧಿ ಮಾಂದ್ಯಮ ಆದಂಥವರಿಗೆ, ಅಲ್ಪ ವಯಸ್ಕರಿಗೆ ರಾಜಕೀಯ ಸ್ವಾತಂತ್ರ್ಯ ನೀಡಲಾಗಿರೋದಿಲ್ಲ. ಇಷ್ಟು ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಇರತಕ್ಕಂತಹ ವಿವರಣೆ. ಇನ್ನು ನಾಲ್ಕನೆಯ ಸ್ವಾತಂತ್ರ್ಯದ ಪ್ರಕಾರ ಆರ್ಥಿಕ ಸ್ವಾತಂತ್ರ್ಯ, ಎಕನಾಮಿಕ್ ಲಿಬರ್ಟಿ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಅವಶ್ಯಕತೆಗಳನ್ನು ಪಡೆಯುವ ಮತ್ತು ತನ್ನ ಜೀವನ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಅಥವಾ ಸುಧಾರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಇದನ್ನು ಆರ್ಥಿಕ ಸ್ವಾತಂತ್ರ್ಯ ಅಂತ ಕರೆಯಲಾಗ್ತದೆ. ಆರ್ಥಿಕ ಸ್ವಾತಂತ್ರ್ಯ ಉದ್ದೇಶ ಏನು ಅಂದರೆ, ಜನರನ್ನು ಹಸಿವು, ಬಡತನ, ನಿರುದ್ಯೋಗ, ಆರ್ಥಿಕ ಅಭದ್ರತೆ ಈ ರೀತಿಯ ಮುಂತಾದ ಸಮಸ್ಯೆಗಳಿಂದ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆರ್ಥಿಕ ಸ್ವಾತಂತ್ರ್ಯ ಮಾಡ್ತದೆ. ಆರ್ಥಿಕ ಸ್ವಾತಂತ್ರ್ಯ ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯಕ್ಕಿಂತಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ, ಹಸಿವು, ನಿರುದ್ಯೋಗ, ಬಡತನ, ಆರ್ಥಿಕ ಅಭದ್ರತೆ ಈ ರೀತಿಯ ಮುಂತಾದ ಆರ್ಥಿಕ ಸಮಸ್ಯೆಗಳಿಂದ ಕಂಗಾಲಾಗಿರ್ತಕ್ಕಂತಹ ವ್ಯಕ್ತಿ ಹೇಗೆ ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ಅನುಭವಿಸಬಲ್ಲ? ರಾಜಕೀಯ ಮತ್ತು ನಾಗರಿಕ ಸ್ವಾತಂತ್ರ್ಯವನ್ನು ವ್ಯಕ್ತಿ ಅನುಭವಿಸಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಬಹಳ ಮುಖ್ಯ. ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆ ದೃಷ್ಟಿಕೋನದಿಂದ ನಾಗರಿಕ ಸ್ವಾತಂತ್ರ್ಯ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ಅನುಭವಿಸಬೇಕಾದ್ರೆ ವ್ಯಕ್ತಿಗೆ ಮೂಲವಾಗಿ ಆರ್ಥಿಕ ಸ್ವಾತಂತ್ರ್ಯ ಬೇಕೇ ಬೇಕು. ಆರ್ಥಿಕ ಸ್ವಾತಂತ್ರ್ಯ ಇಲ್ಲದಿದ್ದರೆ ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳು ಅರ್ಥಹೀನ ಆಗ್ತಾವು. ಅವು ಸಮಂಜಸ ಅಂತ ತಿಳ್ಕೊಂಡು ಅನಿಸೋದಿಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಆರ್ಥಿಕ ಭದ್ರತೆ ಇದ್ದಾಗ ಮಾತ್ರ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತೈತಿ. ಪ್ರಮುಖವಾಗಿರ್ತಕ್ಕಂತಹ ಆರ್ಥಿಕ ಹಕ್ಕುಗಳು ಯಾವುವು ಅಂದರೆ, ಉದ್ಯೋಗದ ಹಕ್ಕು ಆಗಿರ್ಬೋದು, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಡೆಯುವ ಹಕ್ಕು, ವಿಶ್ರಾಂತಿಯ ಹಕ್ಕು ಇತ್ಯಾದಿಗಳು. ಇವುಗಳು ಆರ್ಥಿಕ ಸ್ವಾತಂತ್ರ್ಯದ ಮೇಲೆ ಇರತಕ್ಕಂತಹ ಆರ್ಥಿಕ ಹಕ್ಕುಗಳಾಗಿದ್ದಾವೆ. ಇನ್ನು ಐದನೇದಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ, ನ್ಯಾಷನಲ್ ಲಿಬರ್ಟಿ. ಒಂದು ದೇಶ ತನ್ನ ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳ ಮೇಲೆ ತನ್ನದೇ ಆಗಿರ್ತಕ್ಕಂತಹ ನಿರ್ಧಾರ ಕೈಗೊಳ್ಳುವ ಪರಮಾಧಿಕಾರವನ್ನು ಹೊಂದಿದ್ದರೆ ಅದಕ್ಕೆ ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಕರಿತೀವಿ. ಅಂದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಆ ದೇಶ ಸ್ವತಂತ್ರವಾಗಿರಬೇಕು.
ಸ್ವತಂತ್ರವಾಗಿದ್ದಾಗ ಮಾತ್ರ ಅದು ಆಂತರಿಕ ಮತ್ತು ಬಾಹ್ಯ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಅದು ಸರ್ವಸನ್ನದ್ಧವಾಗುತ್ತದೆ. ಅದನ್ನೇ ನಾವು ಪರಮಾಧಿಕಾರ ಅಂತ ಕರಿತೀವಿ. ಯಾವ ದೇಶ ಪರಮಾಧಿಕಾರವನ್ನು ಹೊಂದಿರುತ್ತದೆಯೋ ಆ ದೇಶ ಸ್ವತಂತ್ರವಾಗಿರ್ತೈತಿ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ತನ್ನ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಇದುವೇ ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಕರಿತೀವಿ. ದೇಶದ ಪ್ರಜೆಗಳ ಇತರ ಸ್ವಾತಂತ್ರ್ಯಗಳಿಗೆ ರಾಷ್ಟ್ರೀಯ ಸ್ವಾತಂತ್ರ್ಯವೇ ಮೂಲಾಧಾರ ಅಂತ ಹೇಳ್ತೀವಿ. ಉದಾಹರಣೆಗಾಗಿ ಭಾರತ 15 ಆಗಸ್ಟ್ 1947ರಂದು ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಗಳಿಸಿತು. ಆಗಸ್ಟ್ 15, 1947ಕ್ಕಿಂತಲೂ ಪೂರ್ವದೊಳಗೆ ರಾಷ್ಟ್ರೀಯ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಇರಲಿಲ್ಲ. ಭಾರತೀಯರ ವಿವಿಧ ಸ್ವಾತಂತ್ರ್ಯಗಳನ್ನು ಬ್ರಿಟಿಷರು ಮೊಟಕುಗೊಳಿಸಿದ್ರು. ಪ್ರಜೆಗಳ ನಾಗರಿಕ, ರಾಜಕೀಯ ಅಥವಾ ಆರ್ಥಿಕ ಸ್ವಾತಂತ್ರ್ಯಕ್ಕೆ ರಾಷ್ಟ್ರೀಯ ಸ್ವಾತಂತ್ರ್ಯ ಅಗತ್ಯ. ಜಗತ್ತಿನಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕಾಗಿ ಅನೇಕ ಯುದ್ಧಗಳು, ಅನೇಕ ಕ್ರಾಂತಿಗಳು ನಡೆದಿರ್ತಕ್ಕಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅವುಗಳಲ್ಲಿ ಕೆಲವೊಂದಿಷ್ಟು ನಾವು ನೋಡೋಣ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದಕ್ಕೆ ಇನ್ನೊಂದು ಅರ್ಥಗಳು ಸಿಪಾಯಿ ದಂಗೆ ಅಂತಲೂ ಕರಿತೀವಿ. ಅದನ್ನು ಬ್ರಿಟಿಷರು ಕರೆದ್ರು ಸಿಪಾಯಿ ದಂಗೆ ಅಂತೇಳಿ. 1776ರ ಅಮೇರಿಕಾ ಕ್ರಾಂತಿ, 1971ರ ಬಾಂಗ್ಲಾ ವಿಮೋಚನೆಗೆ ಇಂಡೋ ಪಾಕ್ ಯುದ್ಧ ಇತ್ಯಾದಿಗಳು. ಇದು ರಾಷ್ಟ್ರೀಯ ಸ್ವಾತಂತ್ರ್ಯದ ಕುರಿತು ಇರುವ ಎಲ್ಲ ಪ್ರಮುಖ ವಿಚಾರಗಳು. ಇವುಗಳನ್ನು ಹೊರತುಪಡಿಸಿ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ನೈತಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಆದರೆ ಬಹಳ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ 5 ಸ್ವಾತಂತ್ರ್ಯಗಳ ಪ್ರಕಾರಗಳಿವು. ಇಲ್ಲಿಗೆ ನಾವು ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು, ಪ್ರಕಾರಗಳ ಕುರಿತು ಚರ್ಚೆ ಮಾಡಿದ್ವಿ. ಮುಂದಿನ ಅವಧಿಯಲ್ಲಿ ಸ್ವಾತಂತ್ರ್ಯದ ಕುರಿತಾದ ಇತರ ವಿಚಾರಗಳನ್ನು, ಅಂಶಗಳನ್ನು ನಾವು ಚರ್ಚೆ ಮಾಡೋಣ.